ಆಚರಣೆ ಅಂತಂದೇಳಿ ಒಂದು ಕಾರ್ಯಕ್ರಮ ನಮ್ಮ ಇಲಾಖೆಯಿಂದ ಕೈಗೊಂಡಿರ್ತೀವಿ. ಅದರ ಸಂಬಂಧ ನಮ್ಮ ಸಾಹೇಬರು ಈ ಏನು ಬ್ಯಾನರ್ ಏನು ಕಟ್ಟಿದ್ದೇವೆ ಇದು ಅಪರಾಧ ತಡೆ ಮಾಸಾಚರಣೆ ಮತ್ತು ಕೆಲವೊಂದು ಅದರಲ್ಲಿ ಏನು ಅಪರಾಧ ಹೇಗೆ ಮಾಡುತ್ತಾರೆ, ಯಾರು ಮಾಡುತ್ತಾರೆ, ಅದು ಯಾವ ರೀತಿ ನಾವು ತಡೆಗಟ್ಟಬೇಕು ಅನ್ನೋ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಬೇಕೆಂದು ಕೇಳಿಕೊಳ್ತೇನೆ. ಅಪರಾಧ ತಡೆ ಮಾಸಾಚರಣೆ ಇದ್ರ ಬಗ್ಗೆ ಒಂದು ಮಲ್ಲಿಕಾರ್ಜುನ ಸರ್ ಒಂದು ಬಿಡಿಸಿ ಚಿತ್ರ ಮಾಡಿ ಹೇಳ್ತಾರ ಅಂತ ತಿಳ್ಕೊಂಡಿದ್ವಿ. ಚಿತ್ರಗಳು ನೋಡಿ ಹೇಳ್ತಾರ ಅಂತ ತಿಳ್ಕೊಂಡ್ರೆ ಅದ್ರದ್ದು ಎಕ್ಸ್ಪ್ಲೈನ್ ಮಾಡ್ಬಿಟ್ರಲ್ಲ. ಅದು ಅವರು ಆಕ್ಚುಲಿ PSC ಆಗ್ಬೋದಾಗಿತ್ತು, ಟೀಚರ್ಸ್ ಆಗ್ಬಿಟ್ಟಿದ್ದಾರೆ. ಅದು ಒಳ್ಳೆ ಫಿಸಿಕಲ್ ಹೋಗಿದ್ದೆ ಅವಾಗ ಯಶಸ್ವಿ ಆಗಲಿ. ಅಪರಾಧ ನಿನ್ನೆ ಪೋಸ್ಕೋ ಬಗ್ಗೆ ಉಪನ್ಯಾಸ ಕೊಟ್ಟಿದ್ದೀನಿ ಸರ್, ಡಯಟ್ ಬಳ್ಳಾರಿಯಲ್ಲಿ. ಥ್ಯಾಂಕ್ ಯು ಸರ್. ಅಪರಾಧ ಕಾನೂನು ಇರುವ ಒಂದು ಹಾಲಿನ ಪಾಕೆಟ್ ತಗೊಂಬ ಅಂತೇಳಿ ಅವನ ಗಾಚಾರಕ್ಕೆ ಏನಾದರೂ ಹೋಗಿ ಅಪ್ಪಾಜಿ ಒಂದು ಹಾಲಿನ ಪಾಕೆಟ್ ತಗೊಂಬ ಅಂತೇಳಿ ನಿನ್ನ ಗಾಚಾರಕ್ಕೆ ಏನಾದರೂ ಯಾರಿಗೋ ಟಚ್ ಆಯಿತು, ಏನೋ ನಿನ್ನ ಹತ್ರ ಲೈಸೆನ್ಸ್ ಇರೋದಿಲ್ಲ, ನಾವು ಕೋರ್ಟಿಗೆ ಬರ್ತೀವಿ, 20,000 ರೂಪಾಯಿ ದಂಡ ಹಾಕ್ತಾರೆ ಕೋರ್ಟ್. ಇಲ್ಲಿ ನೋವಾದನಿಗೂ ಕೂಡ ರೊಕ್ಕ ಕಟ್ಟಬೇಕು, ಅಲ್ಲ ನಿನ್ನ ಆಸೆ ಆಕಾಂಕ್ಷೆಗಳಿಗೆ ಕೂಡ 25,000 ರೂಪಾಯಿ ಫೈನ್ ಕಟ್ಟಬೇಕು. ಈ ಒಂದು ಸಮಸ್ಯೆ ಆಗುತ್ತೆ. ಹೆಲ್ಮೆಟ್ ಕಡ್ಡಾಯ. ಪೊಲೀಸರು ನಾವು ಹೆಲ್ಮೆಟ್ ಹಾಕೋದಿಲ್ಲ ಸರ್, ನಾವು ಹಾಕ್ತೀವಿ. ಯಾಕಂದರೆ ನಮ್ಮ ಟ್ರಾನ್ಸ್ಫರ್ ಮೇಲಿದೆ ತಲೆ, ನೀ ಕೈ ಕಾಲು ಮುರಿದ್ರೆ ಕಟ್ ಮಾಡಿ ಅದು ಜೋಡಣೆ ಮಾಡಿ ಅದು ಬ್ಯಾಂಡೇಜ್ ಮಾಡಿ ಏನೋ ಒಂದು ಇದು ಮಾಡ್ಬೋದು. ನಿಮ್ಮ ತಲೆ ಹೊಡೆದ್ರೆ ಏನಾಗುತ್ತೆ, ನಿಮ್ಮ ಟ್ರಾನ್ಸ್ಫರನ್ನು ಹೋಗುತ್ತೆ. ಸೈಕೋ ಆಗೋದು ಆಮೇಲೆ ನಂದು ನೀವು ನೋಡೋಕ್ಕಾಗೋದಿಲ್ಲ, ಅಲ್ಲಿ ಜೀವಗಳು ಹೋಗೋದು. ಕೈ ಕಾಲು ಎಲ್ಲೇ ಯಾವ್ಯಾವ ಭಾಗದಲ್ಲಿ ಹಂಗಾಗಿ ಏನಾದರೂ ಒಂದು ಸಣ್ಣದು ಇನ್ಸಿಡೆಂಟ್ ಆದರೂ ಕೂಡ ಅದು ಭಾಳ ಕಡಿಮೆ. ಹಂಗಾಗಿ ಇವಾಗ ನೋಡಿ ಅಲ್ಲಿ ಫೋನ್ ಹಾಕೊಂಡು ಯಾವ ರೀತಿ ಟ್ರಿಬಲ್ ರೈಡಿಂಗ್ ಮಾಡ್ತಿದ್ದಾರೆ ಲೇಡೀಸ್, ಅದು ಶೋ ಆಗ್ಬಿಟ್ಟಿದೆ. ಈಗ ಫೋನ್ ಬಂತು, ಒಂದು ಸೈಡಿಗೆ ನಿಂದಿರಿಸಿ ಗಾಡಿಗಳು ನಿಲ್ಲಿಸಿದ್ರೆ ನಿಮ್ಮ ಆರೋಗ್ಯ ಒಳ್ಳೆಯದು, ನಿಮ್ಮ ಮೇಲೆ ಯಾವುದೂ ದುಷ್ಪರಿಣಾಮಗಳು ಬೀರೋದಿಲ್ಲ. ಕುಡಿದು ಗಲಾಟೆ ಮಾಡೋದು, ಕುಡಿದು ಗಾಡಿಗಳು ಚಲಾಯಿಸೋದು, ಹೆಲ್ಮೆಟ್ ಇಲ್ಲದೆ ಗಾಡಿಗಳು ಚಲಾಯಿಸೋದು, ಈ ರೀತಿ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಪ್ರತಿ ವರ್ಷ ಡಿಸೆಂಬರ್ 1ನೇ ತಾರೀಕಿಂದ ಡಿಸೆಂಬರ್ 31ನೇ ತಾರೀಕುವರೆಗೆ ನಮ್ಮ ಇಲಾಖೆ ಅಪರಾಧ ತಡೆ ಮಾಸಾಚರಣೆ ಅಂತೇಳಿ ಒಂದು ಆಯೋಜನೆ ಮಾಡ್ಕೊಂಡು ಪ್ರತಿ ಪೊಲೀಸ್ ಸ್ಟೇಷನ್ ರಾಜ್ಯಾದ್ಯಂತ ಎಲ್ಲ ಶಾಲಾ ಮಕ್ಕಳಿಗೂ ಮತ್ತು ಹೇಳಬೇಕು ಸಾರ್ವಜನಿಕರು ಕೂಡ ಇದು ಜಾಗೃತಿ ಮೂಡಿಸ್ಬೇಕು ಅಂತೇಳಿ ಒಂದು ಆದೇಶ ಮಾಡಿದ್ದಾರೆ. ಉದ್ದೇಶ ಏನಂತ ಹೇಳಿದರೆ, ಈಗ ಅಮಾಯಕರು ಯಾರೋ ತಪ್ಪು ಮಾಡಲಾರ್ದೂ ಒಂದು ನೋಡಿ ಇನ್ನೊಬ್ಬರು ತಪ್ಪು ಮಾಡಿಬಿಡ್ತಾನೆ. ಅವಾಗ ಅವನ ಅಮಾಯಕ ಬಿಡು, ಅವನಿಗೇನು ಮಾಡಬಾರ್ದು ಅಂತೇಳಿ ಕಾನೂನು ಒಪ್ಪೋದಿಲ್ಲ. ಅವನ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು. ಇನ್ನೊಂದು, ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚಾಗಿ ಹೆಣ್ಮಕ್ಳು ಜಾಸ್ತಿ ಒತ್ತಡ ಕೊಡ್ತಿರೋದು ಅಂತ ಹೇಳಿದ್ರೆ ನಿಮಗೆ ಚುಡಾಯಿಸೋದಾಗಲಿ, ಇನ್ನು ಮಾಹಿತಿ ನಿಮಗೆ ಯಾರನ್ನ ಹುಡುಗರು ಯಾರನ್ನ ತೊಂದರೆ ಕೊಟ್ಟರೆ 112ಗೆ ನೋಡಿ, ಜೀಪ್ ಇತ್ತಲ್ಲ, ಈಗ ಜೀಪ್ ನಂಬರ್ ಇದೆ ಅಲ್ಲಿ 112 ಅಂತೇಳಿ, ಆ ಕಾಲ್ ಮಾಡಿದ್ರೆ ತಕ್ಷಣ ಇದ್ದ ಜಾಗನೇ ಬರ್ತದೆ. ಅದೇ ಏನಾಗುತ್ತೆ ಬಿಡು, ನಮ್ಮ ಅಪ್ಪಗೆ ಹೇಳಿದ್ರೆ ಏನಾಯಿತು, ಅವ್ರು ನಮ್ಮ ಫ್ರೆಂಡ್ಸ್ಗಳಿಗೆ ಹಂಚ್ಕೊಳ್ರಿ ಇದು. ಯಾಕಂತ ಹೇಳಿದ್ರೆ ನೀವು ಫ್ರೆಂಡ್ಸ್ಗಳು ಸ್ವಲ್ಪ ನೀವು ಮಾತಾಡ್ಕೊಂತಿದ್ರೆ ಅವ್ನು ಹಿಂಗೆ ಮಾಡ್ತಾನೆ, ಹಿಂಗಿಲ್ಲ ಅಂತೇಳಿ ನಿಮ್ಮ ಗುರುಗಳು ಇರ್ತಾರೆ, ನಿಮ್ಮ ಗುರುಗಳಿಗೆ ಹೇಳಿ ಮಾಹಿತಿ. ಅದನ್ನು ನಮ್ಮ ಸ್ಟೇಷನ್ವರೆಗೆ ಬರೋದಕ್ಕಿಂತಲೂ ನಿಮ್ಗೆ, ಯಾಕೆಂದರೆ ಅವರು ತಂದೆ ತಾಯಿರಿದ್ದಂಗೆ ಗುರುಗಳು, ಅವ್ರ ಸರ್ ಈ ರೀತಿ ಹಿಂಗೆ ಮಾಡ್ತಾನೆ, ಹಿಂಗೆ ಸ್ವಲ್ಪ ನೋಡಿ ಹೇಳಿ ಸರ್, ಇಲ್ಲ ಅಂದರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಂತ ಹೇಳಿದಾಗ ಆ ಗುರುಗಳು ಕರೆಸಿ ನಿಮಗೆ ಆ ಹುಡುಗನ್ನ ಯಾರಾದರೂ ಅಂತೇಳಿ ಅವನು ಸರಿಯಾಗಿ ಬೆಂಡೆತ್ತಿ ಅವನು ನಾ ಮಾಡೋ ಕೆಲಸ ಅವರೇ ಮಾಡ್ಬೋದು. ಹೊಡಿಸ್ಕೊಂಡ್ರಲ್ಲ ಮಾಸ್ಟರ್ತಾಗ ನೀವು, ಹೌದಲ್ಲ, ಒದಿಬೇಕು ಮಾಸ್ಟರ್ಗಳು, ಅವಾಗಲೇ ಬುದ್ಧಿ ಬರೋದು. ತಿದ್ದಬೇಕಾಗುತ್ತೆ. ತಿದ್ದ ಒಂದು ಶಕ್ತಿ ಗುರುಗಳು ಸ್ಟೇಜ್ ಮೇಲೆ ಸಬ್ ಇನ್ಸ್ಪೆಕ್ಟರ್ ಆಗಿರೋದು. ಇಲ್ಲ ಅಂತ ಹೇಳಿದ್ರೆ ನಾನು ಕೂಡ ನಿಮ್ಮ ಅಪ್ಪರಿದ್ದಂಗೆ ಹೊಲ ಮನೆ ಕೆಲಸ ಮಾಡ್ಕೊಂಡಿರ್ತೀನಿ. ಗುರು ಸ್ಥಾನದಲ್ಲಿರೋಕ್ಕಂಥವ್ರಿಗೆ ಮೊದಲು ಬೆಲೆ ಕೊಡಬೇಕು. ಅದು ಒಳ್ಳೇದು ಏನು ಹೇಳ್ತಾರೋ ಅದನ್ನು ನೀವು ಪಾಲಿಸಬೇಕು. ಈ ಶಾಲೆಗೆ ಒಳ್ಳೆಯ ಹೆಸರು ಬರುತ್ತೆ ಏನು. ಮತ್ತು ಈ ಅಮಾಯಕರು, ನಿಮ್ಮ ಅಮಾಯಕರ ಬಗ್ಗೆ ಹೇಳಿದಲ್ಲ, ಮತ್ತಿನ್ನೊಂದು, ನಿಮ್ಮಲ್ಲಿ ಒಂದು ಟಿಪ್ ಟಾಪ್ ಆಗಿ ಸೂಟ್ ಕೇಸ್ಗಳು ಹಿಡ್ಕೊಂಡು ಬಂಗಾರ ಪಾಲಿಷ್ ಮಾಡ್ತೀವಿ ನಾವು ಅಂತ ಒಳ್ಳೆ ಎಲ್ಲ ಹೊಲಸದ್ ಬಿಡುತ್ತಲ್ಲ, ಅದು ಬಂಗಾರ ಬಿಚ್ಚಿಕೊಡ್ರಿ
ನಾವೆಲ್ಲ ಪೌಡ್ರ್ ಹಾಕಿ ಒಳ್ಳೆ ಪ್ಲಾಸ್ ಮಾಡಿಸ್ಕೊಡ್ತೀವಿ ಅಂತೇಳಿ ಅಂಥ ಮೋಸಗಳಿಗೆ ಜಾಸ್ತಿ ಹೆಣ್ಮಕ್ಳು ಬಲಿ ಆಗ್ತಿದ್ದಾರೆ. ಹೋಗಿ ನಿಮ್ಮ ಅಕ್ಕರಿಗೆ ತಂದೆ ತಾಯರಿಗೆ ಹೇಳಿ ಅಂಥ ಯಾವುದೇ ಕಾರಣಕ್ಕೆ ಏನೇನು ನಾವು ಪಾಲಿಷ್ ಮಾಡಿಕೊಡ್ತೀವಿ ಅದು ಇದು ಕೊಡ್ತೀವಿ ಅಂತ ಹೇಳಿದ್ರೆ ಯಾರು ನಂಬೇಡ್ರಿ. ಹಂಗೆ ಏನೇನಿದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ಅನುಮಾನ ಬಂತ ಹಿಡ್ಕೊಳ್ರಿ. 112ಗೆ ಕಾಲ್ ಮಾಡಿ ಅದು ಇಮಿಡಿಯೇಟ್ ಆಗಿ ನಾವು ಅದನ್ನು ಅಟೆಂಡ್ ಮಾಡ್ತೀವಿ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಒಳ್ಳೆ ನೋಡಿದರೆ ಒಳ್ಳೆ ಡಾಕ್ಟ್ರು ಇಂಜಿನಿಯರ್ ಟೈಪ್ ಇರ್ತಾರೆ. ಅವು ಕಂಡ್ರೆ ಗೊತ್ತಾಗೋದಿಲ್ಲ. ನಾವೇ ಎಷ್ಟು ಸರಿ ಮೋಸ ಹೋಗಿ ಗೊತ್ತಾ. ನಾನು ಅಗ್ರಿಬೊಮ್ಮಳೆಯಲ್ಲಿದ್ದಾಗ ನನ್ನ ಎದುರಿಗೆ ಇನ್ಸಿಡೆಂಟ್ ನಡೀತೈತೆ. ಏನು ಯಾರೋ ಬಂದು ಏನು ಸೈಟ್ ಬಗ್ಗೆ ಮಾತಾಡ್ತಾರೆ ಬಿಡು ತಿಳ್ಕೊಂಡಿವಿ. ನಾವು ಹೋಗಿ 10 ನಿಮಿಷ ಆಗಿಲ್ಲ ಸ್ಟೇಷನ್ನಿಗೆ. ಸರ್ ಇಲ್ಲಿ ತಿರುಗಾಡ್ತಿದ್ರಲ್ಲ ಅವರೇ ಸರ್ ಇಬ್ಬರು ಅಂತ ಹೇಳಿದ್ರು. ಪಲ್ಸರ್ ಗಾಡಿಯಾಗಿ ಬಂದು ನಾವೇ ಒಂದು ಸ್ವಲ್ಪ ಕಾಲು ಜಾರ್ಬಿಡ್ತೀವಿ ಜಲ್ದಿ. ಅದಕ್ಕೋಸ್ಕರ ದಯಮಾಡಿ ಇಂಥಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ ಏನು. ಮತ್ತು ನೋಡಿ, ಯಾವಾಗಲೂ ನಿಮ್ಮ ಎಡಭಾಗದಲ್ಲೇ ತಿರುಗಾಡಬೇಕು. ನೀವು ರೋಡ್ ತುಂಬ ನೀವು ಇದು ಮಾಡಿದ್ರೆ ಅಲ್ಲಿ ಬಸ್ಸಿಂದು ಲಾರಿಂದು ಬ್ರೇಕ್ ಫೇಲ್ ಆಯಿತು ಅಂತ ಹೇಳಿದ್ರೆ ಬ್ರೇಕ್ ಕಂಟ್ರೋಲ್ ಇಲ್ಲ, ನಿಮ್ಗೆ ಹೊಡಿತಾನೆ, ಅವನು ಹೋಗಿ ಎಲ್ಲ ಹೋಗಿ ತೆಗ್ನೆ ಬಿಡಿಸ್ತಾನೆ ಗಾಡಿ. ಹಂಗಾಗಿ ನಿಮ್ಮ ಎಡಭಾಗದಲ್ಲೇ ಹೋಗಬೇಕು ಅಂತೇಳಿ ಗುರುಗಳು ಹೇಳ್ತಾರೆ, ನಿಮ್ಮ ಮಾಸ್ಟರ್ಗಳು. ನೀವು ಹೇಳ್ದಲ್ಲ ಸರ್ವೆ ಮಾಡ್ತೀರಿ ರೋಡ್, ಎಲ್ಲ ರೋಡ್ ನಮ್ಮದೇ ಅಂತೇಳಿ ಗೊತ್ತಾ. ಅದು ನಾವು ನಿಮ್ಮ ತಂದೆ ತಾಯಿಗೆ ಗೊತ್ತಾಗುತ್ತೆ. ನೀವು ಏನೋ ಒಂದು ಅನಾಹುತವನ್ನು ಅಂಗಾಂಗಗಳ ಅನಾಹುತ ಮಾಡಿಕೊಂಡ್ರೆ ದಯಮಾಡಿ ಅಂಥವೆಲ್ಲ ಅವಕಾಶ ಮಾಡ್ಕೊಳ್ಳೋ ಕೊಡಬೇಡ್ರಿ. ಏನೇ ಮಾಹಿತಿ ಬಂದರೂ, ಕಳ್ಳತನ ಆಗಿರ್ಬೋದು, ಸುಳ್ತನ ಆಗಿರ್ಬೋದು, ಏನೇ ಮಾಹಿತಿ ನಿಮಗೆ ಏನನ್ನ ಗೊತ್ತಾದರೆ ಶಾಲೆಗಳನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಒಂದು ಸರ್ಕಾರ ಮಕ್ಕಳಿಗೆ ಗೊತ್ತಾಗುತ್ತೆ ಏನು ಮಾಡ್ತಿದ್ದಾರೆ, ಯಾರು ಮಾಡ್ತಾರೆ. ಕಳ್ಳ ಬರಲಿ, ಒಂದು ದರೋಡೆ ನಡಿ, ನಿಮ್ಮ ಎದುರಿಗೆ ದಡಿ ನಡೀಲಿ, ಒಂದು ಆಕ್ಸಿಡೆಂಟ್ ಆಗಲಿ, ಏನೋ ಒಂದು ಮಾಡ್ತಾ ಇರಬೇಕಾದಾಗ ಇಮಿಡಿಯೇಟಾಗಿ ನೀವು ಇದಾಗುತ್ತೆ. ಅಂಥ ಟೈಮ್ನಲ್ಲಿ ಯಾರಿಗೆ ಎದುರೋದು ಬೇಕಾಗಿಲ್ಲ. ಪಕ್ಕದಲ್ಲಿ ಯಾರು ನಿಮ್ಮ ಸ್ನೇಹಿತರು ಫೋನ್ ಆಗಿ ಏನೋ ತಗೊಂಡು 112 ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿದೆ. ಆಗದನ್ನು ತಡೆಗಟ್ಟದೆ ಅಪರಾಧ ಆಗ್ಬಾರ್ದು. ಅಪರಾಧ ಆಗ್ತಿದೆಯಾ, ಕಳ್ತನ ಮಾಡೋಕೆ ಇದು ಮಾಡ್ತಿದ್ದಾರ, ಅದನ್ನು ತಡೆಗಟ್ಟಬೇಕು. ಹಂಗೆ ತಡೆಗಟ್ಟಬೇಕು ಅಂತೇಳಿ ಎಲ್ಲ ಶಾಲೆಗಳು ಆಯ್ಕೆ ಮಾಡ್ಕೊಂಡು ಪ್ರಪ್ರಥಮವಾಗಿ ಶಾಲೆಗಳಿಗೆ ಆದ್ಯತೆ ಕೊಡಕತ್ತೀವಿ. ಆಮೇಲೆ ನಾವು ಹಳ್ಳಿಗಳಿಗೆ ಜನರ ಜಾಗೃತಿ ಅವ್ರಿಗೂ ಮೂಡಿಸ್ತಾ ಇದ್ದೀವಿ. ಇನ್ನು ಮುಂದೆ ನಮ್ಮದು ಭಾಳ ಇನ್ನೂ 2-3 ಶಾಲೆಗಳಿದಾವೆ. ನೀವೆಲ್ಲ ಶಾಂತಿ ರೀತಿಯಿಂದ ಮತ್ತು ಕೂತ್ಕೊಂಡಿದ್ದು ಕೇಳೋದಕ್ಕೆ ಧನ್ಯವಾದಗಳು. ಮುಂದೆ ಇದೇ ರೀತಿ ಸಹಕಾರ ಇರಲಿ ನಮ್ಮ ಪೊಲೀಸರ ಬಗ್ಗೆ. ನೀವೆಲ್ಲ ಮಾಹಿತಿ ಕೊಡ್ತೀರಾ ಅಂತೇಳಿ